ಚಿಂತೆಯಲ್ಲಿ ಮಕ್ಕಳಾಗಿ ಕೂತಂತೆ ಕಾಣ್ತದಲ್ಲ ನೋಡಿ. ಅದೆಲ್ಲ ಚಿಂತೆ ಬಿಡಿ, ಚಾ ಕುಡಿಯಿರಿ. ಮಂಗ, ನಾವು ಜೀವನದಲ್ಲಿ ಬಯಸುವುದೊಂದು, ಆ ವಿಧಿ ನಮಗೆ ನೀಡುವುದು. ನನ್ನ ತಮ್ಮಂದಿರ ಬಗ್ಗೆ ನೂರಾರು ಕನಸು ಕಂಡೆ. ಆ ಕನಸು ನನಸಾಗುತ್ತೋ ಅಥವಾ ಕನಸಾಗಿ ಉಳಿತೋ ಅಂತ ಭಯವಾಗುತ್ತಿದೆ. ಅಂದ್ರೆ ಏನ್ ಹೇಳ್ತಾ ಇದ್ರ ನೀವು? ಸಾಕಷ್ಟು ಖರ್ಚು ಮಾಡಿ ನನ್ನ ತಮ್ಮ ಶಿಶುಧರನನ್ನ, ನನ್ನ ತಮ್ಮ ಬೀರ ನಾನು ಓದಿಸಿದೆ. ಅವನು ಅದರ ತಕ್ಕಂತೆ ಅವನು ನೌಕರಿ ಹಿಡಿದು ಈ ಊರಿಗೆ ಇನ್ಸ್ಪೆಕ್ಟರ್ ಆಗಿ ನಮ್ಮೂರ ಠಾಣೆಗೆ ಅಧಿಕಾರ ಸ್ವೀಕರಿಸ್ತಾ ಇದ್ದಾನೆ. ನಿಮ್ಮ ತಪ್ಪ ಒಬ್ಬ ದೊಡ್ಡ ಆಫೀಸರ್ ಆಗಿ ಬರ್ತಾರಂದ್ರೆ ಖುಷಿ ಪಡೆದನ್ನು ಬಿಟ್ಟು ನೀವ್ ಯಾಕೆ ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಾ? ಅದು ಒಳ್ಳೇದಲ್ಲವೇ? ನೀನು ಹೇಳೋ ಮಾತು ನಿಜ. ಒಬ್ಬ ತಮ್ಮನಿಗಾಗಿ ಸಂತೋಷ ಪಟ್ರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ನನಗೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನಮ್ಮ ಬೀರ ಆ ನಮ್ಮ ಊರಿನ ವೀರನಗೌಡನ ತಂಗಿ ಲಕ್ಷ್ಮಿನ ಪ್ರೀತಿ ಮಾಡ್ತಾ ಇದ್ದಾನಂತೆ. ಅವಳು ಸಹಿತ ಅವಳಣ್ಣನಿಗೆ ಎದುರಾಗಿ ಇವನನ್ನ ಮದುವೆಯಾಗಿ ಮನೆಗೆ ಬರುತ್ತಂತ ಹಠ ಹಿಡಿದಂತೆ. ಈ ವಿಷಯವನ್ನ ಊರಿನ ಜನರೆಲ್ಲ ಮಾತಾಡ್ತಾ ಇದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ತೋರಿಸ್ತಾ ಇದೆ. ನೋಡಿ, ಸಾಕಷ್ಟು ಸಾಲಿ ಕಲಿತವಳು. ನನ್ನ ಮೈದನ ಕುರಿ ಕಾಯುವ ಬೀರ ಅಂದ ಮೇಲೆ ನನಗೆ ಯಾಕೋ ಮುಂದೆ ಏನ್ ಮಾಡೋದ್ರಿ? ನಿಮ್ಮನ್ನು ಕೇಳಿದ್ರೆ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಮಗೆ ಆಶೀರ್ವಾದ ಮಾಡ್ರಿ. ಇಲ್ಲ ಬೇಡ, ಇದು ಸಾಧಾರಣವಾದ ತಪ್ಪಲ್ಲ. ಇದನ್ನು ನಾನು ಕ್ಷಮಿಸೋದೇ ಇಲ್ಲ. ಇದು ಇವಳನ್ನು ನಿನ್ನ ಕೈ ಹಿಡಿದು ಯಾವತ್ತೂ ಸಾಧ್ಯವಿಲ್ಲ. ಯಾಕೆಂದ್ರೆ ಇವಳು ಆಕಾಶ, ನೀನು ಭೂಮಿ. ಶ್ರೀಮಂತನ ತಂಗಿಯಾದ ಇವಳಲ್ಲಿ ಕುರಿ ಕಾಯುವ ಬಡವ ನೀನೆಲ್ಲಿ? ಏನ್ ಪ್ರೀತಿಗೆಟ್ಟ ಬಡೆ. ಈ ಪ್ರೀತಿ ಪ್ರೇಮದ ಜಾಲದಲ್ಲಿ ಬಿದ್ದು ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡು ನಿನ್ನ ಹಗಲ ಮೇಲೆ ಮುಗುಲನ್ನು ಹಾಕೊಂಡ್ಬಿಟ್ಟಿಯಲ್ಲ ಹುಚ್ಚ. ಅಣ್ಣ, ನನ್ನ ಸವಿ ಬಾ ತ್ರಾಸ ಮಾಡ್ಕೊಂಡು ಯಾವತ್ತೂ ಮಾಡ್ಕೋಬೇಡಣ್ಣ. ಅಣ್ಣ, ನಾನು ಎಷ್ಟೇ ಅವಳಿಗೆ ಹೇಳಿದ್ರು ಕೂಡ ಇವಳು ಕೇಳ್ತಾ ಇಲ್ಲ. ನಿನಗೆ ನನಗೆ ಎಲ್ಲಿಯ ಸಂಬಂಧ? ನೀನು ಕಲಿತವಳು, ನಾನು ಕಲಿಯದ ಶತದಾಟ ಅಂತ ಇವಳಿಗೆ ಎಷ್ಟೇ ಹೇಳಿದ್ರು ಕೂಡ ನೀನು ಒಪ್ಪದಿದ್ರೆ ಕೆರೆಗೆ ಹಾರಿ ಜೀವ ಬಿಡ್ತೀನಿ ಅಂತ ಹೇಳ್ತಿದ್ದಾಳಣ್ಣ. ಏನು ಮಾಡಿ ಹೇಳಣ್ಣ, ನೀನೇ ಹೇಳು, ಏನ್ ಮಾಡಿ? ಹೌದು ದೇವ್ರು, ನನ್ನನ್ನು ಈ ನಾಡಿಗೆ ಅರಸನಿರ್ಬೋದು, ನನ್ನನ್ನು ಕೊಲ್ಲಲೂಬಹುದು. ಆದರೆ ಇವರ ಮೇಲಿಟ್ಟಿರುವ ಪ್ರೀತಿ ಎಂದೆಂದಿಗೂ ಅಮರ. ಅದನ್ನು ಕೊಲ್ಲೋದಕ್ಕೆ ಆಗುವುದೇ ಇಲ್ಲ. ಒಂದು ವೇಳೆ ನಾನು ಸಾಯುವಂತಿದ್ರೆ ಇವರ ಪಾದದ ಮೇಲೆ ನನ್ನ ತಲೆ ಇಟ್ಟು ಸಾಯುತ್ತೇನೆ. ಈ ರೀತಿ ಕೆಟ್ಟ ಹಠ ಮಾಡಬೇಡ. ಇದರಿಂದ ಯಾರಿಗೂ ಒಳ್ಳೆಯದಲ್ಲ. ನೋಡು, ನಿಮ್ಮ ಅಣ್ಣನ ಸ್ವಭಾವ ಒಳ್ಳೆಯದಲ್ಲ. ನೋಡು, ಈ ರೀತಿ ಹಠ ಹಿಡಬೇಡಲ್ಲ. ನಮ್ಮ ಈ ಪ್ರೀತಿಯ ಮುಂದೆ ಅವನ ಶೂರತನ ನಡೆಯುವುದಿಲ್ಲ ದೇವರು. ನಮ್ಮ ಅಣ್ಣನ ವಿಚಾರ ನಿಮ್ಗಿನ್ನೂ ಗೊತ್ತಿಲ್ಲ. ನಿಮ್ಮ ಕಿರಿಯ ತಮ್ಮ ಶಶಿಧರ್ಗೆ ನನ್ನನ್ನು ಕೇಳದೆ ಬಲಾತ್ಕಾರದಿಂದ ಮದುವೆ ಮಾಡ್ತಾ ಇದ್ರು. ಹೀಗಾಗಿ ಆ ಮನೋಹರ ನನ್ನ ಶೀಲಕ್ಕೆ ಕೈ ಹಾಕಿದಾಗ ಬಂದು ನನ್ನ ಮಾನವನ್ನು ಕಾಪಾಡಿದ್ರು. ಇವರೇ ನನ್ನ ಪಾಲಿನ ದೇವರು. ದಯವಿಟ್ಟು ಈ ಅನಾಥಳಿಗೆ ಅರಶಿನದ ತಾಳಿಯಾದ್ರೂ ಕಟ್ಟಿಸಿ ಈ ನಿಮ್ಮ ಕಾಲನ್ನು ಹಿಡಿದು ಬೇಡಿಕೊಳ್ಳುವುದು. ಅಯ್ಯೋ ದೇವರೇ, ಎಂತ ಕೆಟ್ಟ ಪರಿಸ್ಥಿತಿ ತಂದೊಡ್ಡಿದೆ ನನ್ನ ಬಾಳಿನಲ್ಲಿ. ನನ್ನ ತಮ್ಮನನ್ನು ಪ್ರೀತಿಸಿ ಅವನನ್ನು ನಂಬಿ ನಮ್ಮ ಮನೆಗೆ ಬಂದ ಹೆಣ್ಣಿಗೆ ಆಸರೆ ಕೊಟ್ಟದ್ದೇ ಆದ್ರೆ ಮುಂದೆ ದೊಡ್ಡ ಅನಾಹುತವೇ ಆಗೋದು. ನೋಡು ಲಕ್ಷ್ಮಿ, ನನ್ನ ಈ ಮದುವೆಯಿಂದ ನನ್ನ ಮನೆಯಲ್ಲಿ ವಿಘ್ನ ಉಂಟಾಗಬಹುದು. ನೀನು ಕಲಿತವಳು, ವಿದ್ಯಾವಂತಳು, ಎಲ್ಲಿಯಾದ್ರೂ ಬದುಕಿ ಸಾಗಬೇಕಾದ ಛಲ ನಿನ್ನಲ್ಲಿದೆ. ಅದನ್ನೆಲ್ಲ ಮರೆತು ನಿನ್ನ ದಾರಿ ನೀನು ನೋಡ್ಕೊಂಡು ಮಾಡಿ ನಿನಗೆ ಕೈ ಮುಗಿತಿದ್ದೀನಿ ನಾನು. ಅಣ್ಣ, ಅಣ್ಣ, ನಿನ್ನ ಮನ ನೋಯಿಸುವ ಕಟುಕ ನಾನಾಗಲಿರೆ ನಾನಾಗಲಾರೆ. ನನ್ನ ಬೈದಿರ, ನೀನೇನೊಂದು ಕೆಲಸ ಮಾಡಿ ದೊಡ್ಡ ತಪ್ಪು ಮಾಡಿದ್ಯಪ್ಪ. ಲಕ್ಷ್ಮಿ, ನೀನಾದ್ರೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಮ್ಮ ನಮ್ಮನ್ನು. ಒಂದು ಹೆಣ್ಣಿನ ಕಷ್ಟವನ್ನು
ಮತ್ತೊಂದು ಹೆಣ್ಣು ಅರ್ಥ ಮಾಡ್ಕೊಳ್ಬೇಕಮ್ಮ. ನೀವು ಈಗ ನನ್ನನ್ನು ದೂರ ಮಾಡಿದ್ರೆ ನಮ್ಮ ಅಣ್ಣನಿಂದ ನನ್ನ ಪ್ರಾಣವಂತೂ ಉಳಿಯುವುದಿಲ್ಲ. ದಯವಿಟ್ಟು ನನ್ನ ಮಾನ ಪ್ರಾಣವನ್ನು ನೀವೇ ಕಾಪಾಡಿ. ಲಕ್ಷ್ಮಿ, ಒಂದು ಹಣ್ಣು ಪಡೆಯೋದಕ್ಕಾಗಿ ನಿಂತ ಮರವನ್ನ ಕೆಳಗೆ ಹಾಕುವುದು ಯಾವ ನ್ಯಾಯ? ನೋಡು, ತಮ್ಮ ಬಯಸಿದ ಹೆಣ್ಣನ್ನ ಅಣ್ಣ ಮದುವೆ ಆದ್ರೆ ವಿನಾಕಾರಣ ಮನೆಯಲ್ಲಿ ಕಲಹ ಉಂಟಾಗುವುದು. ಇದೆಲ್ಲ ಮರೆತು ನಿನ್ನ ದಾರಿ ನೋಡಿಕೊಳ್ಳಿ, ಬಹಳ ಒಳ್ಳೆಯದು ಅಂತ ನನ್ನ ಆಸೆ. ಅಣ್ಣ ಅಣ್ಣ, ನಿನ್ನ ಮನ ನೋಯಿಸುವ ಕಟುಕ ನಾನಾಗಲಾರೆ, ನಾನಾಗಲಾರೆ ಅಣ್ಣ. ಬಯಸಿ ಬಂದ ಬಾಲ್ಯನು ಬಿಟ್ಟು ಕೈ ಬಿಡುವುದು ಒಂದು ಕಡೆ ಆದ್ರೆ ನನ್ನ ಅಣ್ಣನ ಆಜ್ಞೆಯನ್ನು ಮೀರುವುದು ಇನ್ನೊಂದು ಕಡೆ. ಅಣ್ಣ, ಇದೊಂದು ನನಗೆ ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗೂ ನೋವನ್ನುಂಟು ಮಾಡುವುದಾದ್ರೆ, ನಾವಿಬ್ಬರು ಅಗಲುವುದಾದ್ರೆ ಅಣ್ಣ, ನಾವಿಬ್ಬರು ಒಟ್ಟಿಗೆ ಸಾಯ್ತೀವಣ್ಣ, ಒಟ್ಟಿಗೆ ಸಾಯ್ತೀವಿ. ಸಾಯು ಮಾತನಾಡಿ ನೋಡು, ನಿನ್ನ ಮುಂದೆ ಬರುವ ಅನಾಹುತ ಕಂಜಿ ಈ ರೀತಿ ಮಾತಾಡಿದೆ ಅಷ್ಟೇ. ನೋಡು, ಹೆತ್ತ ತಾಯಿ ಅಂತ ನಿನ್ನ ನಾವು ಉಣಿಸಿ ತಿನಿಸಿ ದೊಡ್ಡವನು ಮಾಡಿದ್ದೀನಿ ಅಂದಮೇಲೆ ನಿನ್ನನ್ನು ಯಾವ ನನಗೆ ಸಾಯೋದಕ್ಕೆ ನಾನು ಬಿಡೋದಿಲ್ಲ. ಆದ್ರೆ ನನ್ನದೊಂದು ಮಾತು ನೀನು ನಡೆಸಿಕೊಡ್ಬೇಕು ನೋಡು. ಅಣ್ಣ, ಒಂದು ಮಾತೇ ಕಣ್ಣ, 1000 ಮಾತನಾದ್ರೂ ಹೇಳು, ಶಿರ ಸಾವಹಿಸಿ ಪಾಲಿಸ್ತೀನಿ ನೀನು ತಮ್ಮ. ಅಣ್ಣ, ನಿನಗಾಗಿ ಹುಲಿ ಹಾರುತ್ತಾರೇ, ಇಲ್ಲ ನಿನ್ನ ಪ್ರಾಣಕ್ಕಾಗಿ ಮಾರುತ್ತಿದೆ ಒತ್ತೊಂದ ದ್ರೋಣ ಪರ್ವತವನ್ನೇ ಎತ್ತಿದ್ದಾರಲೇ, ಇಲ್ಲ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ಹಾಕಿಸ್ತಿರುವ ಆ ಚಂಡಾಲ ರಕ್ತ ತಂದು ನನಗೆ ತಿಲಕವನ್ನಿರಲಿ. ಹೇಳಣ್ಣ, ಅದ್ಯಾವ ಮಾತು ಹೇಳು. ಬರದಲ್ಲಿ ಇವಳೇ ನೀನು ಹೆಂಡತಿ ಅಂತ ಬರೆದ ಮೇಲೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಈ ರೀತಿಯಿಂದ. ಆದ್ರೆ ನಾನು ಹೇಳೋ ಸಮಯ ತನಕ, ನಾನು ಹೇಳೋ ದಿನ, ನಾನು ಹೇಳೋ ಗಳಿಗೆ ತನಕ ಇವಳ ಕೊಳ್ಳೆಗೆ ನಿನ್ನ ತಾಳಿ ಕಟ್ಟಬೇಕು. ಅಲ್ಲಿ ತನಕ ನಿಮ್ಮಿಬ್ಬರ ನೋಡಿ ಅಂತರವಿದ್ದು ನಿಮ್ಮಿಬ್ಬರ ಜೀವನ ಮುಳ್ಳು ಹಾಸಿಗೆ ಅಂತಿರಬೇಕು. ಈ ನನ್ನ ಧರ್ಮದ ನುಡಿಯನ್ನು ನೀನು ಮೀರಿದ್ದೆ ಆದ್ರೆ ಇದೇ ನನ್ನ ಧರ್ಮದ ನುಡಿ ಬೆಂಕಿ ಗಿಡಕ್ಕೆ ನಿನ್ನ ಬಾಳನ್ನು ಸುಟ್ಟು ಹಾಕಿತ್ತು ಎಚ್ಚರ. ಈ ಮಾತು ನೀನು ಪಾಲಿಸ್ತೀಯಾ? ಅಣ್ಣ, ದೇವರಂತ ಅಣ್ಣನ ಮಾತನ್ನು ಕಿಂಚಿತ್ತು ಕಿತ್ತು ಹಾಕದೆ ಕೊಟ್ಟ ಮಾತಿಗೆ ತಪ್ಪೋಣಲ್ಲ ನಿನ್ನ ತಮ್ಮ. ಅಣ್ಣ, ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಾನು ಅನಾಥನಾಗಿ ಬಾಳಿದರೂ ಸರಿ, ಅರಸನಾಗಿ ಬಾಳಿದರೂ ಸರಿ, ಅಣ್ಣ ನಿನ್ನ ತಮ್ಮ ಮಾತು ಕೊಡ್ತಾನ. ನೀನು ಯಾವತ್ತು ಈ ಒಳ ಕೊರಳಿಗೆ ಅರಸಿನ ತಾಳಿ ಕಟ್ಟಿ ಅಂತ ಹೇಳ್ತೀಯ, ಅವತ್ತೇ ಕಟ್ತೀನಣ್ಣ. ಈ ಮಾತು ಸತ್ಯ ಅಣ್ಣ, ಸತ್ಯ. ಮೆಚ್ಚಿದೆ ಬೀರ ನಿನ್ನ ಉದಾರ ಗುಣಕ್ಕೆ. ನೋಡು, ನೀವು ಅಂತರಂಗದ ಸತಿಪತಿಗಳಾದರೆ ಸಹಿತ ಬಹಿರಂಗದಲ್ಲಿ ಕೆಲವು ದಿನ ದೂರವಿರಬೇಕು. ನೋಡಿ, ಯಾರಿಗೂ ಕಾಣದಂತೆ ನಿಮ್ಮಿಬ್ಬರನ್ನು ಬೇರೆ ಸ್ಥಳದಲ್ಲಿ ಇಟ್ಟು ಬರುತ್ತೇನೆ. ಹಾ, ಯಾಕೆ ದೇವ್ರಿ? ಲಕ್ಷ್ಮಿ, ನೀನು ವಯಸ್ಸಿನಲ್ಲಿ ಚಿಕ್ಕವಳು, ಈ ವಿಷಯ ನಿನಗೆ ಅರ್ಥ ಆಗೋದಲ್ಲ, ಬರ್ತಾ ತಿಳಿಯುತ್ತೆ. ನಡೆಯಮ್ಮ, ನಿಮ್ಮನ್ನ ಬೇರೆ ಸ್ಥಳದಲ್ಲಿ ಇಟ್ಟು ಬರ್ತೇನೆ. ಲಕ್ಷ್ಮಿ, ಮಂಗಳ, ನಾನು ಹೋಗ್ತೇನೆ.